ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವಾರ್. ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಹಿಂದುತ್ವದ ನೆಲೆಯಲ್ಲಿ ಮೂರನೇ ಪಕ್ಷ ಕಟ್ಟಲಿಕ್ಕೆ ಹೊರಟಂತಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರಿಗೆ ದೊಡ್ಡ ಹಿಂಬರ್ತಿ ಆಯಿತಾ. ಯಾಕೆಂದರೆ ಅವರ ಆತ್ಮೀಯ ಮಿತ್ರ ರಮೇಶ್ ಜಾರಕಿಹೊಳಿ ಅವರು ಮೂರನೇ ಪಕ್ಷ ಕಟ್ಟೋದಕ್ಕೆ ಒಪ್ತಾ ಇಲ್ಲ ಅನ್ನೋದು ಅವ್ರ ಸ್ಟೇಟ್ಮೆಂಟ್ಗಳಿಂದ ಸ್ಪಷ್ಟ ಆಗ್ತಾ ಇದೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಪಕ್ಷ ಬಿಡೋದಿಲ್ಲ, ಪಕ್ಷದಲ್ಲಿ ಹಿಡಿದುಕೊಳ್ತೀವಿ. ಯಾವುದೋ ಸಂದರ್ಭದಲ್ಲಿ ಅವ್ರು ಮಾತಾಡಿರ್ಬೋದು, ಆದರೆ ಅವ್ರ ಪಕ್ಷ ಬಿಡೋದಿಲ್ಲ, ನಮ್ಮಲ್ಲೇ ಇರ್ತಾರಂತಾರೆ. ನಾವು ಅವರು ನಮ್ಮ ಹಿರಿಯರು ಹೌದು, ನಾಯಕರು ಹೌದು ಅಂತ ಏನೋ ಮಾತಾಡ್ತಾ ಇದ್ದಾರೆ, ಇನ್ನೂ ಏನೇನೋ ಮಾತಾಡಿದ್ದಾರೆ. ಇರಲಿ, ಅವೆಲ್ಲ ನಂತರದ ಮಾತುಗಳು. ಅಂದ್ರೆ ಹೊಸ ಪಕ್ಷ ಕಟ್ಟೋದಕ್ಕಂತ ಆಲ್ರೆಡಿ ನಮ್ಮ ಯತ್ನಾಳರು ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಯಲ್ಲಿ ಅದರಲ್ಲೂ ನಮ್ಮ ಯಡಿಯೂರಪ್ಪನೊಂದಿಗೆ ಮತ್ತು ಅವ್ರ ಮಗನೊಂದಿಗೆ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಆಲ್ರೆಡಿ ಅವ್ರು ಹೊರಟಂಥ ವೇಗ ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ರಮೇಶ್ ಜಾರಕಿಹೊಳಿ ಮಾತು ಅವ್ರು ಕೇಳ್ತಾರ, ಅವ್ರ ಮಾತು ಕೇಳ್ಕೊಂಡು ಪಕ್ಷದಲ್ಲಿ ಉಳಿತಾರ, ಬಾಯಿ ಮುಚ್ಕೊಂಡಿರ್ತಾರ. ಯಡಿಯೂರಪ್ಪರಿಗೆ ಅವರ ಹಾಕಿದ ಈ ಸವಾಲಿಗೆ, ಉಚ್ಚಾಟನೆ ಸವಾಲಿಗೆ ಶರಣಾಗ್ತಾರ ಅಂತಂದ್ರೆ ಅವರ ನೇಚರ್ ನೋಡಿದಂಥ, ಅವರ ವ್ಯಕ್ತಿತ್ವ ನೋಡಿದಂಥ ಎಲ್ಲರಿಗೂ ಇದೊಂದು ಹಗಲು ಗಣೇಶನ ಉತ್ತರ ಅಂತ ಅನ್ನಿಸ್ತದೆ. ಸಾಧ್ಯ ಇಲ್ಲಪ್ಪ ಅವರು. ಹಾಗಾದರೆ ಇವ್ರು ಹಿಂದಿದ್ದಂಥವರ ಎಲ್ಲ ಮಿತ್ರರು ಇವರಿಂದ ದೂರ ಸರಿತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಇವರು ಮಾತಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಪಕ್ಷ ಉಳಿಯಪ್ಪನೇನು, ಮೌನವಾಗಿರು, ಜಗಳ ಬೇಕಾಗಿಲ್ಲ, ನೀವು ನೆಮ್ಮದಿಯಿಂದಿದ್ದರೆ ನಾವು ಮುಂದೆ ಸಮಯ ಬಂದಾಗ ನೋಡೋಣ ಅನ್ನುವಂಥ ಮಾತು. ಮತ್ತು ಹಿಂದುತ್ವ ಸಲುವಾಗಿ RSS ಅದ, BJP ಅದ, ಸಾಕ, ನಿಮ್ಮ ಹಿಂದುತ್ವ ಬೇಡ ಅನ್ನುವಂಗೆ ಮಾತಾಡಿದ್ದು. ಇವೆಲ್ಲ ನೆನಪಿಸ್ಕೊಂಡಾಗ ಮೋಸ್ಟ್ ಪ್ರಾಬಬ್ಲಿ ಒಬ್ಬಟ್ಟಿಯಾದರು. ಇದನ್ನು ಯೋಚನೆ ಮಾಡಿರ್ಬೇಕಲ್ಲ ನಮ್ಮ ಇವರು ಯತ್ನಾಳರು. ಆಲ್ರೆಡಿ ಹಿಂದುತ್ವ ಮತ್ತೊಂದೇನೋ ಮಾತಾಡಿಕೊಂಡು ಶಿವಮೊಗ್ಗದಲ್ಲಿ ನಿಂತು MP ಎಲೆಕ್ಷನ್ದಲ್ಲೇ ಮಗನ ಸಲುವಾಗಿ ಸೋತು ಸಣ್ಣವಾಗಿರುವ ಹಾಗೂ ಅವರು ಹಿಂದುತ್ವದ ಕಾರಣ ಹಿಡ್ಕೊಂಡು ಹೊರಟಿದ್ರು. ನಮ್ಮ ಈಶ್ವರಪ್ಪನವರು, KS ಈಶ್ವರಪ್ಪನವರು, ಅವರು ಫೇಲ್ಯೂರ್ ಆದರು. ಅವರೇನೋ ಮೂರನೇ ಪತ್ರ, ಮೂರನೇ ಪಾರ್ಟಿ, ಮೂರನೇ ಒಂದು ಸಂಘಟನೆ ಮಾಡಬೇಕು ಅಂತ ಈಗಾಗಲೇ ಪ್ರಯತ್ನ ನಡೆಸಿದ್ದಾರೆ. ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಆದರೆ ಅವ್ರಿಗೆಲ್ಲಿ ನೆಲೆ ಸಿಗ್ತಾ ಇಲ್ಲ. ಹಾಗಾದ್ರೆ ಯತ್ನಾಳರಿಗೆ ಸಿಗ್ಬೋದಾ? ಹಿಂದಿರುವ 7-8 ಜನ ಇವರು ಒಳ್ಳೆ ಲೀಡರ್ಗಳು, ಸೀನಿಯರ್ ಲೀಡರ್ಸ್, ಅಲ್ಲೇನು ಸಂಶಯ ಇಲ್ಲ. ತಮ್ಮ ಕ್ಷೇತ್ರಗಳಿಗೆ ಗೆಲ್ಲುವಂತಹ ಪ್ರಬಲ ವ್ಯಕ್ತಿಗಳು. ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, CT ರವಿ ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ, ಯಡಿಯೂರಪ್ಪ ಕಡೆ ಸರಿದರ್ಕಂದ್ರೆ. ಆದರೂ ಅವರು ಇವ್ರ ಜೊತೆಗಿದ್ದರು. ಅವರಾಗಿರ್ಬೋದು, ಹೆಚ್ಚು ಕಡಿಮೆ ಇವ್ರು ಹಿಂದಿದ್ದಂಥ ನಮ್ಮ ಕುಮಾರ ಬಂಗಾರಪ್ಪನವರು ಆಗಿರ್ಬೋದು, ಹಿಂದೆ ಸರಿತಾ ಇದ್ದಾರೆ. ಈ ಮೂಮೆಂಟ್ ಖುಷಿತಾ ಇದೆಯಾ? ಹಾಗಾದ್ರೆ ಒಬ್ಬಂಟಿ ಆದ್ರೆ ಮತ್ತು ಪ್ರಶ್ನೆ ಹೇಳ್ತಾ ಇದೆ. ಇದಕ್ಕೆ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಸ್ಪಂದಿಸ್ತಾರ ನಮ್ಮ ಯತ್ನಾಳರು ಅನ್ನೋದು ಅಷ್ಟೇ ಪ್ರಶ್ನೆ ಆಗಲ್ಲ. ಆದರೆ ಭಾಳಷ್ಟು ಜನ ಅವರು ರಮೇಶರ ಮಾತಿಗೆ ಒಪ್ಪಲಿಕ್ಕಿಲ್ಲ. ಯಾಕಂದರೆ ಅವರು ತಮ್ಮದೇ ಆದಂಥ ಹಾದಿಯನ್ನು ಹಿಡ್ಕೊಂಡು ಮುಂದೆ ಹೊರಟಿದ್ದಾರೆ. 2028ಕ್ಕೆ ನಾನೇ ಮುಖ್ಯಮಂತ್ರಿ, ಆದರೆ BJPಯಿಂದ ಸಾಧ್ಯ ಇಲ್ಲದ ಮಾತು. ಯಾಕಂದರೆ BJPಯಲ್ಲಿ ಯಡಿಯೂರಪ್ಪನವರು ಈಗಾಗಲೇ ಇವ್ರನ್ನ ಉಚ್ಚಾಟನೆ ಮಾಡಿಸೋರು ಯಶಸ್ವಿಯಾಗಿದ್ದಾರೆ. ಮರಳಿ ಇವ್ರಿಗೆ BJPಗೆ ಇವ್ರನ್ನ ತೆಕ್ಕೆಗೆ ತೆಗೆದುಕೊಂಡು ಇವ್ರಿಗೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆ ಮಾಡಿ BJP ಮೂಲಕ ಇವರು ನಿಲ್ಲಿಸ್ತಾರೆ ಅನ್ನೋದಿಲ್ಲ, ದೂರದ ಕನಸು, ಅಸಾಧ್ಯದ ಮಾತು. ಅವ್ರನ್ನ ಮರಳಿ ಪಕ್ಷಕ್ಕೆ ತೊಗೊಳ್ಳೋದು ಹೆಚ್ಚಿನ ಮಾತಾಗಿದೆ ಇವತ್ತು. ಯಾಕಂದರೆ ಅಷ್ಟೊಂದು ಡ್ಯಾಮೇಜನ್ನು BJPಗೆ ಆಲ್ರೆಡಿ ಯತ್ನಾಳರು ಅವ್ರ ಸಂಘಟಕರು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯತ್ನಾಳರು ಉಳಿದವ್ರನ್ನ ಬೆದರಿಸೋ ಸಲುವಾಗಿ ಈ ತಂತ್ರನ ಉಪಯೋಗ ಮಾಡಿದರು. ಆ ತಂತ್ರಕ್ಕೆ ಈಗ ಉತ್ತರ ಸಿಕ್ಕದ ರಮೇಶ್ ಅವರಿಂದ. ರಮೇಶ್ ಅವರು ಓಪನ್ ಆಗಿ ಮಾತಾಡಿದ್ದಾರೆ, ಇಲ್ಲಪ್ಪ ನಾವು ಹೋಗುವುದಿಲ್ಲ ಪಕ್ಷ ಬಿಟ್ಟಂತೇಳಿ. ಇದರ ಅರ್ಥ ನಮ್ಮ ಯತ್ನಾಳರು ಮತ್ತು ಜೊತೆಗೆ ಅವ್ರು ಹಿಂದಿದ್ದಂಥವ್ರು ಇಲ್ಲೇ ಒಂದು ರೀತಿಯಿಂದ ಈ ಮುಂದೆ ಹೋಗೋದಕ್ಕೆ ಹಿಂಗಾಲದಂಗೆ ಆಗ್ಯದ, ಹಿಂಬಳಿತದಂಗೆ ಆಗ್ಯದ.
ಅದಕ್ಕಾಗಿ ಈ ಸ್ಪಷ್ಟವಾಗಿ ಇನ್ನು ಮುಂದಿನ ದಿನಗಳೆಲ್ಲ ಯಡಿಯೂರಪ್ಪರ ವಿರೋಧವಾಗಿ ಯತ್ನಾಳರು ನಿಲ್ಲಬಹುದಾ ಗಟ್ಟಿಯಾಗಿ. ಜೊತೆಗೆ ಇವರು ಮೂರನೇ ಪಕ್ಷ ಮಾಡಿಕೊಂಡು ನಿಂತರೆ ಅದಕ್ಕೆ BJP ಯಾವ ರೀತಿಯಾಗಿ ಉತ್ತರಿಸಬಹುದು. ರಮೇಶರ ಧ್ವನಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಅವರ ಮಾತಿನ ಧ್ವನಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿದ್ದಂಥವರು ಅನಿವಾರ್ಯವಾಗಿ ಈ ಪಾರ್ಟಿ ಹಿಂದುತ್ವ ಪಾರ್ಟಿಯನ್ನು ಕಟ್ಟೋದಕ್ಕೆ ಬೆಂಬಲ ಕೊಡೋದಿಲ್ಲ. ಜೊತೆಗೆ ಯತ್ನಾಳನ್ನು ದೂರಿಸಲು ನಿಶ್ಚಿತ ಅಂತೇಳಿ ಅವ್ರನ್ನ ಕೇಳಿದಾಗ ಹಿಂದುತ್ವದ ಪರ ಅಂತ ಒಂದು ಪ್ರಶ್ನೆ ಮಾಡಿದಾಗ ಸಾಗರಿ RSS BJP ಅದು ಹಿಂದುತ್ವಕ್ಕೆ ಅಂತ ಹೇಳಿದರು. ಇವರು ಹಿಂದುತ್ವ ನಮಗೆ ಬೇಕಾಗಿಲ್ಲ ಅನ್ನುವಂಗೆ ಟೋನ್ ಅಲ್ಲಿತ್ತು. ಹೀಗಾಗಿ ಯತ್ನಾಳರ ಈ ಒಂದು ಹೋರಾಟದ ದಿನನಿತ್ಯ ಹೋರಾಟ ಮಾಡ್ತಾಯಿದ್ದಾರೆ, ದಿನನಿತ್ಯ ಟೀಕೆ ಮಾಡ್ತಾಯಿದ್ದಾರೆ, ದಿನನಿತ್ಯ ಯಡಿಯೂರಪ್ಪ ಮತ್ತು ಅವ್ರ ಮಗನ ಹೋದಲ್ಲಿ ಬಂದಲ್ಲಿ ಮೊದಲಿಗಿಂತ ತೀವ್ರವಾಗಿ ನಾನು ಸ್ವತಂತ್ರ ಆಗಿದ್ದಿಲ್ಲ ಬೇಕಾದ ಮಾಡಬಲ್ಲೆ ಅನ್ನುವಂಥದ್ದು. ಆದರೆ ಇವರಿಗೆ ದೊಡ್ಡ ತೊಂದರೆ ಇರೋದಂದ್ರೆ ಮೂರನೇ ಪಕ್ಷನ ಕೊಟ್ಟೋದು. ಅದಕ್ಕೆ ಅವರಲ್ಲಿ ಇವರೇನು ಇವ್ರ ಮಿತ್ರರ ಮಂಡಳಿದ ಇವರೆಲ್ಲರೂ ಬೆಂಬಲ ಕೊಟ್ಟರೂ ಸಹಿತ ಕರ್ನಾಟಕದಲ್ಲಿ ಗೆಲ್ಲುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ. ಯಾಕಂದರೆ ಆಲ್ರೆಡಿ ಹಿಂದುತ್ವದ ಬ್ರ್ಯಾಂಡನ್ನು RSS ಮತ್ತು ಸಂಘ ಪರಿವಾರ ತೆಗೆದುಕೊಂಡಿದ್ದಾರೆ. ಅವ್ರು ಬಿಟ್ಟು ಇನ್ನುಳಿದವ್ರು ಅವ್ರು ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಆಗೋದೂ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಈಗಾಗಲೇ ಈಶ್ವರಪ್ಪನ ನೋಡಿದ್ರು, ಇನ್ನೂ ಅನೇಕರು ಬಂದು ಹೋಗಿದ್ದಾರೆ ಇಲ್ಲಿ ಹಿಂದುತ್ವದ ಬ್ರ್ಯಾಂಡ್ ಹಿಡ್ಕೊಂಡು ಮಾತಾಡಿದವರು. ಅವರು ಯಾರೂ ಏನಪ್ಪ ಅಂತಂದ್ರೆ ಈ BJPಯಲ್ಲೂ ತಳ್ಳೋದಿಲ್ಲ, RSSಲ್ಲೂ ತಳ್ಳೋದಿಲ್ಲ. RSS ಈ ದೇಶದ ಹಿಂದುತ್ವದ ಪ್ರತಿನಿಧಿ ಯಾರಾದರೂ ಅಂತ ಕರ್ಕೊಂಡ್ರೆ ಅದು RSS ಅಂತಲೇ. ಅದನ್ನು ಬಿಟ್ಟು ಬೇರೆದವ್ರು ಏನೋ ಮಾಡಲಿಕ್ಕೆ ಅವರು ಅದು ಮತ್ತು ಅವ್ರ ಜೊತೆಗೆ RSS ಅವ್ರ ಜೊತೆಗೆ ಅವ್ರ ಸಂಘ ಪರಿವಾರದವರು, ಅವ್ರ ಬಿಟ್ಟು ಬೇರೆದವ್ರು ಯಾರೂ ಇಲ್ಲ. ಅವೆಲ್ಲ RSS ಅಂಡರ್ದಲ್ಲಿರುತ್ತಿರೋದು ಸಂಘಟನೆಗಳು. ಹೀಗಾಗಿ ಯಡಿಯೂರಪ್ಪನವರ ಕಡು ವಿರೋಧಿ ಯತ್ನಾಳರು ಹಿಂದುತ್ವದ ನೆಲೆಯಲ್ಲೇ ರಾಜಕೀಯ ಮಾಡೋದು ಭಾಳ ಕಷ್ಟದ ಕೆಲಸ. ಮಿತ್ರರಂತೆ ನಿಧಾನಕ್ಕೆ ಒಬ್ಬೊಬ್ಬರಾಗೆ ಕೈ ಬಿಡೋದು ನೋಡಿದಾಗ ಇನ್ನೂ ಕಷ್ಟ. ಇನ್ನು ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಅದನ್ನು ಸಹಿತ ಕಾಂಗ್ರೆಸ್ ಮತ್ತು BJPಯವರು ಹಂಚಿಕೊಂಡು ತೆಗೆದುಕೊಳ್ಳೋದರಿಂದಾಗಿ ಅವುಗಳನ್ನ ಇನ್ನೂ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಷ್ಟು ಕೆಲಸ ಮಾಡಿದರೆ ಮೋಸ್ಟ್ಲಿ ಇವ್ರ ಕೈಯಲ್ಲಿ ವಿಷಯ ಇಲ್ಲ. ಯತ್ನಾಳರ ಕೈಯಲ್ಲೇ ಯತ್ನಾಳನ್ನು ತಪ್ಪು ಮಾಡಿದ್ರೆ ಅತಿಯಾದ ಆತ್ಮವಿಶ್ವಾಸ ಬೇಕು ಮನುಷ್ಯನಿಗೆ. ಅತಿ ಆತ್ಮವಿಶ್ವಾಸ ನಿಶ್ಚಿತವಾಗಿಯೂ ಆ ಮನುಷ್ಯನನ್ನು ತೊಂದರೆಗೆ ಸಿಗ್ತಾ ಅನ್ನುವಂಥ ಮಾತು. ಯಾಕಂದರೆ ಮನುಷ್ಯನಿಗೆ ಭರವಸೆ ಇರಬೇಕು ರೀ. ಆದರೆ ಇದೇ ಆಗ್ತದೆ ನಿಶ್ಚಿತವಾಗಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯ ಯಾವಾಗಲೂ ನಮಗೆ ಯಾವಾಗ ಅತಂತ್ರ ಅಸ್ಪಷ್ಟ. ನಾವು ಪ್ರಯತ್ನ ಮಾಡಿದ್ರೆ ಹಿಂಗೆ ಆಗ್ಬೋದು ಅಂತ ಹೇಳ್ಬೋದು ವಿನಃ ಹಿಂಗೆ ಆಗ್ತೈತಿ ಇದೇ ರೀತಿಯಾಗಿ ಆಗ್ತೈತಿ ಅನ್ನೋದು ಮಾತ್ರ ಸುಳ್ಳು. ಯಾಕಂದ್ರೆ ಜೀವನ ಹಂಗದ. ಅದೇ ಕಾಲಕ್ಕೆ ಪಾರ್ಟಿ ಕಟ್ಟೋದ್ರಿಂದ ಭಾಳ ದೊಡ್ಡ ಕೆಲಸ. ಅದು ಮೊದಲನೇದಾಗೆ ಈ ರಮೇಶ್ ಜಾರಕಿಹೊಳಿ ಕೊಟ್ಟಂಥ ಒಂದು ಹೊಡೆತದಿಂದಾಗೆ ಒಂದು ಯತ್ನಾಳರು ಮೌನಕ್ಕೆ ಶರಣಾಗಬೇಕು. ಇಲ್ಲ ಯಾರು ಬರಲಿ ಬಿಡಲಿ ನಾವು ಒಬ್ಬನಾದರೂ ಹೋರಾಟ ಮಾಡ್ತೀನಿ ಅನ್ನುವಂಥ ಒಂದು ಹುಚ್ಚು ನಿರ್ಧಾರ ಹಚ್ಚಿರೋ ಅಥವಾ ಅತಿ ಆತ್ಮವಿಶ್ವಾಸದ ನಿರ್ಧಾರ ಹಚ್ಚಿರೋ ಮಾಡಬೇಕು. ಅದಕ್ಕೆ ಬೇಕಾದಂಥ ಸಂಘಟನೆ, ಅದಕ್ಕೆ ಬೇಕಾದಂಥ ದೂರದೃಷ್ಟಿಕೋನ ಎಲ್ಲನೂ ಅವರೇ ಒಬ್ಬರೇ ಮಾಡ್ಕೋಬಂಥ ಪ್ರಸಂಗ ಬರ್ಬೋದು. ಮತ್ತು RSS ಆಲ್ರೆಡಿ ಈ ದೇಶದ ಮೂಲೆಗಳು ತಲುಪಿದ್ದರಿಂದಾಗಿ ಇದರಲ್ಲಿ ಅನೇಕ ಜನ ಯತ್ನಾಳರಂಥ ನಾಯಕರಿದ್ದಾರೆ. ಅವರೆಲ್ಲರೂ RSS ಪರ, ಸಂಘ ಪರಿವಾರದ ಪರ, BJP ಪರ ಮಾತಾಡೋದ್ರಿಂದಾಗೆ ಹಿಂದುತ್ವದ ಒಂದು ಏನು ತಂತ್ರ ಮಾಡಲಿಕ್ಕೆ ಹಚ್ಚಿದ್ದಾರೆ ಇವರು ಯತ್ನಾಳರು, ಅದು ಬಿತ್ತು ಹೋಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಜೊತೆಗೆ ಫಂಡಿಂಗ್ ಬರ್ತದೆ. ಯಾವುದೇ ಪಕ್ಷ ಕಟ್ಟಬಹುದು ಫಂಡ್ ದುಡ್ಡು, ಆ ದುಡ್ಡು ಸಹಿತ ಬರೋದು ಭಾಳ ಕಷ್ಟ. ಯಾಕಂತಂದ್ರೆ ಯಾವಾಗಲೂ ಕಾರ್ಪೊರೇಟರ್ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಅಥವಾ ಶ್ರೀಮಂತರಾಗಿರ್ಬೋದು, ದುಡ್ಡು ಯಾರಿಗೆ ಹುಡ್ತಾರಂದ್ರೆ ಯಾರು ಗೆದ್ದು ಬರ್ತಾರ ಅನ್ನೋರಿಗೆ ಮಾತ್ರ ದುಡ್ಡು ಹುಡ್ತಾರೆ. ಉಳಿದವ್ರಿಗೆ ದುಡ್ಡು ಹುಡುವುದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಪಾರ್ಟಿ ಫಂಡ್ ಬರೋದಿಲ್ಲ. ದುಡ್ಡು ಇಲ್ಲ ಅಂದರೆ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವತ್ತು ದುಡ್ಡು ಪ್ರತಿಯೊಂದು ಖರ್ಚು ಮಾಡಬೇಕು, ಪ್ರತಿಯೊಂದು ಕೊಡಬೇಕು. ಈಗ ನಿಮಗೆ ಗೊತ್ತಿದ್ದಂಗೆ, ಎಲ್ಲರಿಗೂ ಗೊತ್ತಿದ್ದಂಗೆ ಒಬ್ಬ MLA ಆಯ್ಕೆ ಆಗಬೇಕಾದ್ರೆ 15-20 ಕೋಟಿ ಅಂತ ಮಾತಾಡ್ತಾರೆ. ನಾವು ರೆಕಾರ್ಡಲ್ಲಿ ಬೇಕಾದ್ರೆ ಹೇಳ್ತೀವಿ ಚುನಾವಣಾ ಆಯೋಗಕ್ಕೆ ಬರೆದುಕೊಳ್ಳೋ ಮುಂದೆ. ಬಟ್ 10-20 ಕೋಟಿಗೆ ಅಂತ ಏನು ಸಾವಿಲ್ಲ ಅನ್ನೋಂಥ ಮಾತು ಎಲ್ಲಗಳಿಗೆ ಕೇಳಿ ಬರ್ತಾಯಿದೆ. ಇದರರ್ಥ ಇವತ್ತು ಚುನಾವಣೆಗೆ ಏನಪ್ಪ ಅಂದ್ರೆ ದುಡ್ಡು ಹೂಡಿ ದುಡ್ಡು ತಗೊಳ್ಳೋಂಥ ಕೆಲಸ ಮಾಡ್ತಾಯಿದ್ದಾವೆ. ಇದನ್ನೆಲ್ಲ 224 ಕ್ಷೇತ್ರಗಳಿಗೆ ನಮ್ಮ ಈ ಒಂದು ಯತ್ನಾಳ ಸಲ್ಲಿಸಲಿಕ್ಕೆ ಸಾಧ್ಯ, ದುಡ್ಡು ಕೊಟ್ಟು ನಿಲ್ಲಿಸಲಿಕ್ಕೆ ಸಾಧ್ಯ ಇದನ್ನು. ಅವರಿಗೆ ಹಿಂದುತ್ವದ ನೆಲೆಗಟ್ಟಿನಲ್ಲಿದ್ದಂಥ ಯುವಕರು ಬಂದು ನಿಂತ ಎಲೆಕ್ಷನ್ ಗೆಲ್ಲಿಸ್ಕೊಡ್ಬೋದಾ? ಇದನ್ನು ಈಗಾಗಲೇ ನಮ್ಮ ಜನಾರ್ದನ ರೆಡ್ಡಿಯವರು ಗೆಲ್ಲಿಸಿಕೊಂಡಿದ್ದಾರೆ. ಈ ದಿಶೆಯಲ್ಲೇ ಅವ್ರನ್ನ ಹೋಗಿ ಕೇಳ್ಬೋದು ಇವರು. ಅದ್ರ ಜೊತೆಗೆ ಸ್ವತಃ ರಾಮುಲು ಅವರು ಈಗಾಗಲೇ ಅವರು ಸಹಿತ ಕೈ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಒಬ್ಬಂಟಿ ಯತ್ನ
ಹೊಸ ಪಕ್ಷ ಕಟ್ಟಬಹುದೇ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಮಧ್ಯದಾಗಿ ಸಾಧ್ಯ ಇಲ್ಲ ಅಂತ ಉತ್ತರ ನಮ್ಮ ರಮೇಶ್ ಜಾರಕಿಹೊಳಿಯಿಂದ ಬಂದದ. ಆ ದಿಶೆಯಲ್ಲಿ ಅವರು ವಾಸ್ತವದ ಮೇಲೆ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟ ಸತ್ಯದ. ಮತ್ತು ದೇಶದ ಅತಿ ದೊಡ್ಡ ಪಕ್ಷ, ದೇಶದ ದೊಡ್ಡ ಸಂಘಟನೆ ಹೊಂದಿದಂಥ RSS ಮುಂದೆ ನಮ್ಮ ಯತ್ನಾಳರು ಏನಾದರು ಗೆಲ್ಬೋದಾ, ಅಧಿಕಾರ ಹಿಡಿಬೋದಾ, ಮುಖ್ಯಮಂತ್ರಿ ಆಗ್ಬೋದಾ, ಕೊನೆಗೆ ಬಿಜಾಪುರ ಅಥವಾ ವಿಜಯಪುರದ ನಗರದ ನಿಂತು ಆರಿಸಿ ಬರ್ತಾರಲ್ಲ ಅಲ್ಲಿ ಆರಿಸಿ ಬರ್ಬೋದಾ? ಇವೆಲ್ಲ ಪ್ರಶ್ನೆಗಳು ಇವತ್ತು ಉತ್ತರವನ್ನು ಹುಡುಕಬೇಕಾಗ್ಯದ ನಮ್ಮ ಯತ್ನಾಳರು. ಹೌದಿಲ್ಲ ರೀ? ನಿಮಗೇನು ಅನ್ನಿಸ್ತಾ? ನಿಮಗೆ ಹಿಂಗೆ ಅನ್ನಿಸ್ತದೆ, ಬೇರೆ ಅನ್ನಿಸ್ತದೆ, ಏನು ಅನ್ನಿಸ್ರು ಉತ್ತರ ಬರೀರಿ, ಕಾಂಟ್ಯಾಕ್ಟ್ದಾಗಿರ್ರಿ, ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿರಿ, ಎಲ್ಲ ಮಾಡಿ ಸದಾ ನಮ್ಮ ಹೇ ಸೀತಾರಾಮ್ ಜೊತೆಗೆ ನೀವು ಕುಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ F60 ನ್ಯೂಸ್ ಅರ್ಥ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.